ನಮಸ್ಕಾರ. ನಾನು ನಿಮ್ಮ ಸುಧೀಂದ್ರ ಭಟ್, ಪಾರಂಪರಿಕ ಹಾಗೂ ದೈವತ್ವ ಜ್ಯೋತಿಷ್ಯರು, ಪರಿಹಾರ ಮಾರ್ಗ ಜ್ಯೋತಿಷ್ಯರು. ಇವತ್ತಿನ ಒಂದು ವಿಶೇಷವಾಗಿರುವಂತಹ ವಿಡಿಯೋ, ಒಂದು ನಿಮಗೆ ಜ್ಯೋತಿಷ್ಯ ಶಾಸ್ತ್ರದ ಅಂಗಶಾಸ್ತ್ರ ಆಗಿರುವಂತಹ ಇದು ಒಂದು ಬಹಳ ಉತ್ತಮಕಾರಿ ಹಾಗೂ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಬೇಕಾಗಿರುವಂತಹ ಒಂದು ಉತ್ತಮವಾದ ಒಂದು ಶಾಸ್ತ್ರ, ಅದೇ ವಾಸ್ತುಶಾಸ್ತ್ರ. ಮನೆ ಅಂದ ತಕ್ಷಣ ಈ ಹಿಂದೆ ನಾನು ವಿಡಿಯೋಗಳಲ್ಲಿ ಮನೆಯ ಬಗ್ಗೆ, ಕುಟುಂಬದ ಬಗ್ಗೆ ಸಾಕಷ್ಟು ರೀತಿಯಿಂದ ಹೇಳಿದ್ದೀನಿ. ಇನ್ನೂ ಕೂಡ ಹೇಳಬೇಕು. ಮನೆ ಅಂದರೆ ಮನಸ್ಸಿಗೆ ನೆಮ್ಮದಿಯನ್ನು ತರುವಂತಹದ್ದೇ ಮನೆ. ನೆಮ್ಮದಿಯನ್ನು ತರುವಂತಹ ಆ ನಮ್ಮ ಮನೆ ಯಾವ ರೀತಿಯದ್ದಾಗಿರಬೇಕು, ಯಾವ ಒಂದು ವಿಚಾರದಲ್ಲಿ ಆ ಮನೆಯನ್ನು ಕಟ್ಟಿದ್ದಾಗಿರಬೇಕು, ಯಾವ ದಿಕ್ಕಿಗೆ ಅದರ ಮುಖ ಇರಬೇಕು, ಯಾವ ದಿಕ್ಕಿನಿಂದ ಅದರ ಒಂದು ಪ್ರವೇಶ ದ್ವಾರ ಇರಬೇಕು, ಯಾವ ದಿಕ್ಕಿನಲ್ಲಿ ಏನಿರಬೇಕು, ವಾಸ್ತು ವಿಚಾರ ಅಂದರೆ ಏನು, ವಾಸ್ತು ಅಂದರೆ ಏನು ಅನ್ನತಕ್ಕಂತಹ ಒಂದು ವಿಚಾರದಲ್ಲಿ ಸರಳ ಮಾಡ್ತಾ ಇದ್ದೀನಿ. ವಾಸ್ತು ಅಂದ ತಕ್ಷಣ ಕೆಲವೊಬ್ಬರು ಇವತ್ತಿಗೂ ಸಹಿತ ಚಿಕ್ಕ ಚಿಕ್ಕ ಊರುಗಳಲ್ಲಿ ಇವತ್ತಿಗೂ ಸಹಿತ ವಾಸ್ತು ಅಂದ ತಕ್ಷಣದಲ್ಲಿನೇ ಹೆದರಿಕೆ ಉಂಟಾಗ್ತದೆ ಅವರಿಗೆ. ವಾಸ್ತು ಅಂದ ತಕ್ಷಣ ದೊಡ್ಡ ಖರ್ಚು ಬರ್ತದೆ. ಸುಮಾರು ಜನರು ಬಹಳ ರೀತಿಯಿಂದ ಹೇಳ್ತಾರೆ, ವಾಸ್ತು ಮಾಡಿಸಬಾರ್ದು, ನಮ್ಮಲ್ಲಿ ಇದ್ದದ್ದನ್ನೇ ಇರಬೇಕು. ವಾಸ್ತು ಅಂದ ತಕ್ಷಣ ಎಲ್ಲರಿಗೂ ಒಂದು ಪೂರ್ವಾಗ್ರಹ ಪೀಡಿತರಾಗಿ ಮಾತನಾಡ್ತಾರೆ. ನಿಜವಾಗಿ ವಾಸ್ತು ಅಂದರೆ ಏನು? ಇದಕ್ಕೆ ಒಂದು ಅಸ್ತಿತ್ವ ಇದೆಯಾ? ವಾಸ್ತು ಅನ್ನತಕ್ಕಂತಹದ್ದು ಏನು ಅಂತ ಹೇಳಿದರೆ, ವಾಸ್ತುವೇ ಅಸ್ತು ಅಂತ ಹೇಳ್ತೇನೆ ನಾನು. ನನ್ನ ಪ್ರಕಾರವಾಗಿ ವಾಸ್ತು ಅಂದರೆ ಅಸ್ತು. ಅಸ್ತು ಅಂದರೆ ಶಾಂತಿ. ಶಾಂತಿ ಎಲ್ಲಿ ಇರ್ತದೆ ಅಲ್ಲಿ ವಾಸ್ತು ಇರ್ತದೆ. ಮನೆಯನ್ನು ಸಮಸ್ತ ಜನರಿಗೆ ಹೇಳ್ತಾ ಇದ್ದೀನಿ, ಮನೆಯನ್ನು ಸಂಪೂರ್ಣ ವಾಸ್ತುವಿನ ರೀತಿಯಲ್ಲಿ ಕಟ್ಟಬೇಡಿ. ಒಂದು ಹೋಟೆಲ್ ಆಗಿರಬಹುದು, ಒಂದು ಮನೆ ಆಗಿರಬಹುದು, ಒಂದು ಯಾವುದೇ ಒಂದು ಛಾವಣಿ ಇದ್ದಂತಹ ಒಂದು ಮನೆ ಯಾವುದೇ ಆಗಿರಬಹುದು, ನಿವಾಸ ಸ್ಥಾನ ಆಗಿರಬಹುದು, ವ್ಯಾಪಾರ ಸ್ಥಳ ಆಗಿರಬಹುದು, ಕಾರ್ಖಾನೆ ಆಗಿರಬಹುದು, ಏನೇ ಆಗಿರಬಹುದು, ಅಲ್ಲಿ ಸಂಪೂರ್ಣವಾದಂತಹ 100ಕ್ಕೆ 100ರಷ್ಟು ವಾಸ್ತುವನ್ನು ಯಾವತ್ತಿಗೂ ಮಾಡಬೇಡಿ. ಯಾಕೆ ಅಂತ ಹೇಳಿದರೆ, ವಾಸ್ತು ನಿಮಗೆ ಒಳ್ಳೆಯದನ್ನು ಉಂಟು ಮಾಡುತ್ತೆ ಹಾಗೂ ಕೆಟ್ಟದ್ದನ್ನು ಉಂಟು ಮಾಡುತ್ತೆ. ವಾಸ್ತು ಅಂತ ಹೇಳಿದ ತಕ್ಷಣ 100ಕ್ಕೆ 100ರಷ್ಟು ಮನೆ ವಾಸ್ತು ಪ್ರಕಾರ ಇರಬಾರ್ದು, 100ಕ್ಕೆ 100ರಷ್ಟು ಉದ್ಯೋಗ ಸ್ಥಳ ವಾಸ್ತು ಪ್ರಕಾರ ಇರಬಾರ್ದು. ಖಂಡಿತವಾಗಿ ಹೇಳೋದಾದರೆ ವಾಸ್ತು ಅನ್ನೋದು ತಕ್ಕ ಮಟ್ಟಿಗೆ, ಅಂದರೆ ಒಂದು 100ರಲ್ಲಿ ಒಂದು 70% 80% ವಾಸ್ತು ಇದ್ದರೆ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿಯನ್ನು ಜೀವನ ಮಾಡಬಹುದು. ಒಂದು ವಾಸ್ತು ಸಂಪೂರ್ಣವಾಗಿದೆ ಮನೆಯಲ್ಲಿ, ಯಾವುದೇ ರೀತಿಯಾದಂಥ ವಾಸ್ತುವಿಗೆ ಅಪಚಾರವನ್ನು ನಾವು ಮಾಡೇ ಇಲ್ಲ ಗುರುಗಳೇ ಅಂತ ಹೇಳಿರೋರು ಆ ಮನೆಯಲ್ಲಿ ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಗಿರೋದನ್ನು ನಾವು ನೋಡಿದ್ದೀವಿ. ವಾಸ್ತು ಅಂದ ತಕ್ಷಣ ಮತ್ತು ಇನ್ನೊಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ವಾಸ್ತು ಅಂದ ತಕ್ಷಣ ಅಲ್ಲಿ 100ಕ್ಕೆ 100ರಷ್ಟು ವಾಸ್ತು ಇದೆ ಅಂತ ಹೇಳಿದರೆ ಅದು ಸಂಸಾರಿಗಳು ಜೀವನ ಮಾಡತಕ್ಕಂತಹ ಮನೆಯಾಗುವುದಿಲ್ಲ, ಅದು ಮಠ ಆಗ್ತದೆ. ಅಲ್ಲಿ ಸಂಸಾರ ನಡೀಬಾರ್ದು. ಯಾಕೆ ಅಂದರೆ ವಾಸ್ತು ಸಂಪೂರ್ಣವಾಗಿರ್ತಕ್ಕಂತಹ ಮನೆಯಲ್ಲಿ ದೈವಿಕತೆ ಇರ್ತದೆ. ಆ ದೈವಿಕತೆ ಇರ್ತಕ್ಕಂತಹ ಮನೆಗಳಲ್ಲಿ ಅಪಚಾರದ ಹಾಗೆ ಈ ಎಲ್ಲ ವಿಷಯಗಳು, ಅಂದರೆ ಸಂಸಾರ ನಡೆಯುವಂತಹ ವಿಚಾರಗಳು ಅಲ್ಲಿ ನಡೆಯುವುದಿಲ್ಲ. ಹಾಗಾಗಿ ಅದು ಮನೆ ಅನ್ನಿಸುವುದಿಲ್ಲ, ಮಠ ಅನ್ನಿಸುತ್ತದೆ. ಸಂಸಾರಿಗಳು ನಾವು ಲೌಕಿಕ ಪ್ರಪಂಚದಲ್ಲಿ ಬಂದು ಲೌಕಿಕತೆಯನ್ನು ಅನುಭವಿಸ್ತಕ್ಕಂತಹ ವಿಷಯವನ್ನು ಹೊಂದಿರತಕ್ಕಂತಹ ಮಾನವರು ನಾವು ಯಾವುದನ್ನು ಎಷ್ಟರ ಬಗ್ಗೆ ಬಳಕೆಯನ್ನು ಮಾಡಬೇಕು, ಯಾವುದನ್ನು ಎಷ್ಟರ ಮಟ್ಟಿಗೆ ತೆಗೆದುಕೊಳ್ಳಬೇಕು ಅಷ್ಟರ ಮಟ್ಟಿಗೆ ತೆಗೆದುಕೊಳ್ಳಬೇಕು. ವಾಸ್ತುವನ್ನು 100ಕ್ಕೆ 100ರಷ್ಟು ಯಾರೂ ಕಟ್ಟಲೇಬೇಡಿ. ಏನು ಇರಬೇಕು ನಮಗೆ? ಈಶಾನ್ಯಕ್ಕೆ ಪ್ರಧಾನ ಬಾಗಿಲು ಇದೆಯಾ? ಶುದ್ಧ ಮತ್ತು ನೀಚ ಈಶಾನ್ಯಕ್ಕೆ
ನೋಡಿಕೊಂಡು ಪ್ರಧಾನ ಬಾಗಿಲನ್ನು ಮಾಡ್ತಾ ಇದ್ದೀರಾ? ಈಶಾನ್ಯಕ್ಕೆ ದೇವರ ಮನೆ ಇದೆಯಾ? ಆಗ್ನೇಯಕ್ಕೆ ಅಡುಗೆ ಮನೆ ಇದೆಯಾ? ಆಗ್ನೇಯದಲ್ಲಿ ಅಗ್ನಿ ಉರಿಯುತ್ತಾ? ಮಾಸ್ಟರ್ ಬೆಡ್ರೂಮ್ ಅಂತ ಮಾಡ್ಕೊಳ್ತೀವಿ, ಅಲ್ಲಿ ಹಿರಿಯರಿಗೆ ವಾಸ ಇದೆಯಾ? ವಾಯು ದಿಕ್ಕಿನಲ್ಲಿ ಶೌಚಾಲಯ ಇದೆಯಾ? ಸಾಕು. ನೈಋತ್ಯದಲ್ಲಿ ಹಿರಿಯರಿರಬೇಕು, ಈಶಾನ್ಯದಲ್ಲಿ ದೇವರಿರಬೇಕು, ಆಗ್ನೇಯದಲ್ಲಿ ಅಗ್ನಿ ಇರಬೇಕು, ಹಾಗೂ ವಾಯುದಲ್ಲಿ ಶೌಚಾಲಯಗಳ ವ್ಯವಸ್ಥೆ ಇರಬೇಕು. ಇಷ್ಟನ್ನು ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಶಾಸ್ತ್ರ, ವಾಸ್ತುಶಾಸ್ತ್ರ ಅಂತ ಹೇಳಿ ಸುಮ್ಮನೆ ಮನೆಗಳನ್ನು ಕೆಡಿಸ್ಕೊಳ್ಳೋದಲ್ಲ. ಇಲ್ಲಿ ವಾಸ್ತುವಿನ ವಿಚಾರವನ್ನು ನಾವು ಹೇಳಲಿಕ್ಕೆ ಇಷ್ಟಪಡೋದು ಯಾಕೆ ಅಂತ ಹೇಳಿದರೆ, 100ಕ್ಕೆ 100ರಷ್ಟು ವಾಸ್ತುವನ್ನು ಮಾಡಿದ್ರೂ ಸಹಿತ, 100ಕ್ಕೆ 100ರಷ್ಟು ವಾಸ್ತು ಪ್ರಕಾರ ಮನೆಯನ್ನು ಕಟ್ಟಿದರೂ ಸಹಿತ ಅಲ್ಲಿ ನಿಮಗೆ ನೆಮ್ಮದಿನೇ ಇರೋದಿಲ್ಲ. ಯಾಕೆ ಇರೋದಿಲ್ಲ ಅಂದರೆ, ಅಲ್ಲಿ ದೇವತಾಭ್ಯೋ ನಮಃ ಅಂದರೆ ದೇವತೆಗಳ ಒಂದು ಆವಾಸ ಸ್ಥಾನ ಅದು. 100ಕ್ಕೆ 100ರಷ್ಟು ವಾಸ್ತು ಇದ್ದರೆ ದೇವತೆಗಳು ಇದ್ದಬೇಕಾದ್ರೆ ಮಾನವರು ಯಾಕಿರಬೇಕು? ಹಾಗಾಗಿ ಮನುಷ್ಯನ ಒಂದು ವಾಸಸ್ಥಾನ ಹೇಗಿರಬೇಕು? ಕೇವಲ ಎಷ್ಟು ವಾಸ್ತು ಬೇಕೋ ಅಷ್ಟು ಮಾತ್ರ ಇರಬೇಕು. ಈಶಾನ್ಯಕ್ಕೆ ದೇವರ ಮನೆ, ಪ್ರಧಾನ ಬಾಗಿಲು, ಆಗ್ನೇಯದಲ್ಲಿ ಅಗ್ನಿ, ವಾಯುವಿನಲ್ಲಿ ಶೌಚಾಲಯ ವ್ಯವಸ್ಥೆ, ಆಮೇಲೆ ನೈಋತ್ಯದಲ್ಲಿ ಹಿರಿಯರ ಕೋಣೆ. ಇಷ್ಟಿದ್ದು ಬಿಟ್ಟರೆ ಯಾವುದೇ ರೀತಿ ತೊಂದರೆ ಇಲ್ಲದಂತೆ ಸರಳವಾದಂತಹ ರೀತಿಯಲ್ಲಿ ಸರಳ ವಿಚಾರದಲ್ಲಿ ಜೀವನವನ್ನು ಮಾಡಬಹುದಾಗಿದೆ. ವೀಕ್ಷಕರೇ, ಇನ್ನೂ ಹೆಚ್ಚು ವಿಡಿಯೋಗಳನ್ನು ನೀವು ಪಡ್ಕೊಳ್ಬೇಕು ಅಂದರೆ ನಮ್ಮ ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯಮಾಡಿ ನಮ್ಮನ್ನು ಸಂಪರ್ಕಿಸಿ. ಯಾವುದೇ ವಿಷಯದ ಬಗ್ಗೆನೂ ಯಾವುದೇ ಒಂದು ಸಂದೇಹಗಳಿದ್ದರೆ ನಮ್ಮನ್ನು ಸಂಪರ್ಕಿಸಿ. ಯಾವುದೇ ಒಂದು ವಿಷಯದ ಬಗ್ಗೆ, ಯಾವುದೇ ಒಂದು ಸಮಸ್ಯೆಗೆ, ಕಠಿಣ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಹಾಗೂ ಶಾಸ್ತ್ರಬದ್ಧ ಮತ್ತು ತಾಂತ್ರಿಕ ಪರಿಹಾರಗಳನ್ನು ನೀವು ಪಡ್ಕೊಳ್ಬೇಕು ಅನ್ನೋ ಹಾಗಿದ್ದರೆ ನಮ್ಮನ್ನು ನೇರವಾಗಿ ಸ್ಕ್ರೀನ್ ಮೇಲೆ ಕಾಣತಕ್ಕಂತಹ ಈ ನಂಬರ್ಗಳನ್ನು ಸಂಪರ್ಕಿಸಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.